ಏನ್ ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ವಲ್ಲ. ಆ ಯಾಕೆ ಈ ರೀತಿ ಆಯ್ತು ನನಗೆ? ನಾನು ಒಳ್ಳೆತನನೇ ನನ್ಗೆ ಹಿಂಗೆ ತೊಂದರೆ ಆಯ್ತಾ ಅಂತ ಒಂದು ಗೊತ್ತಾಗ್ತಿಲ್ವಲ್ಲ. ಏನ್ ಮಾಡ್ಲಿ ಅಂತ ನನಗೆ ದಿಕ್ಕೆ ತೋರ್ಸ್ದಂಗ ಆಗ್ತೈತೆ. ಹೋಗ್ಲಿ ಅತ್ಲಾಗ 3 ಬೋರಲ್ಲಿ ಅವ್ನು ಬೋರಣ್ಣ 2 ಬೋರ್ನು ಬೇಕು ಬೇಕು ಅಂತಾನೇನೆ ನನಗೆ ಬೋರ್ ಇರೋದು ಹೊಲಾನೇ ಬೇಕು ಅಂತ ಒಂದು ತೋಟದಲ್ಲೂ ಅವನೇ ಇಸ್ಕೊಂಡ. ಹೊಲ್ತಾ ಹೋದ್ರೂ ಅದೇ ಜಾಗದಲ್ಲಿ ಬೋರ್ ಇರೋತಾವಲೇನೆ ನನಗೆ ಇದು ಬೇಕು ಆಸ್ತಿ ಬೇಕು ಅಂತ ಇಸ್ಕೊಂಡ್ಬಿಟ್ಟ. ಹೋಗ್ಲಿ ಬಿಡತ್ಲಾಗಿ ಅಂತ ಅವನಿಗೆ ಬಿಟ್ಕೊಟ್ಬಿಟ್ಟೆ. ಇದ್ದಿದ್ದೊಂದು ಇನ್ನೊಂದು ಬೋರು. ಆ ಬೋರುನು ಈಗ ನೀರೆಲ್ಲ ಗ್ಯಾಪ್ ಕೊಡ್ತಾ ಬರ್ತೈತೆ. ಮಳೆ ನೋಡಿರೆ ಒಂದು ತೋಟ ಅಣಗ್ತಿಲ್ಲ. ತೋಟಕ್ಕೆ ಏನು ಮಾಡ್ಲಿ? ತರಕಾರಿಗಳು ಬೆಳೆದಿರೋ ಬೆಳೆಗಳಿಗೆ ಏನು ಮಾಡ್ಲಿ? ತೋಟ, ಅಡಿಕೆ ತೋಟ, ತೆಂಗಿನ ತೋಟ ಇವಕ್ಕೆಲ್ಲದನ್ನು ನೀರಿಂದ ಹೆಂಗ್ ಮೇಂಟೈನ್ ಮಾಡ್ಲಿ ಅಂತ ಚಿಂತೆ ಆಗ್ಬಿಟ್ಟೈತೆ ನನಗಂತೂ. ಅತ್ಲಾಗಿ ಭಗವಂತ, ನಾನು ಒಳ್ಳೆತನನೇ ನನಗೆ ಈ ರೀತಿ ತೊಂದರೆ ಆಗ್ತೈತೇನಪ್ಪ. ನಾನು ಯಾರಿಗೇನು ಮೋಸ ಮಾಡಿದ್ದೀನಂತ ನನಗೆ ಈ ರೀತಿ ತೊಂದರೆ? ಯಾರ ಮುಂದೆ ಹೇಳ್ಕೊಳ್ಳಿ ನನ್ನ ಕಷ್ಟನ? ಏನ್ ಮಾಡದಂತ ದಿಕ್ಕೇ ತೋರಿಸ್ತಿಲ್ವಲ್ಲ. ತಲೆನೋವು ಆಗ್ಬಿಟ್ಟೈತೆ. ರಾತ್ರಿ ನೋಡಿದ್ರೆ ನಿದ್ದೆ ಬರಲ್ಲ. ಯೋಚನೆ ಆಗ್ತಾ ಕುಂತೈತೆ ನನಗೆ. ಏನ್ ಮಾಡೋದು ಏನೋ ಒಂದೂ ಗೊತ್ತಾಗ್ತಿಲ್ಲ ನನಗಂತೂ. ಅತ್ಲಾಗಿ ನೋಡೋಣ, ಇನ್ನೊಂದ್ಸಲ ಏನಾದ್ರೂ ತೋಟದ ಹೋಗಿ ಬರ್ತೀನಿ. ನೋಡೋಣ, ಕುಮಾರಣ್ಣನ್ ಕೇಳ್ತೀನಿ. ಕುಮಾರಣ್ಣ, ನಾನು ಹೋಗಿ ಬರ್ತೀನಿ ಕಣಪ್ಪ, ತಡಿ ತೋಟದತ್ರ. ಸಾಮಾನ್ಯಕ್ಕೆ ಮೋಟ್ರ್ ಏನಾರ ಕೆಟ್ಟೋಗಿದ್ರು ಹಂಗಾಗುತ್ತೆ. ನೋಡೋಣ ತಡಿ, ನೀರ್ ಇರ್ಬೋದು, ನೀರು ಬರ್ತೈತೆ. ಸುಮ್ಕಿರು, ನೀನು ಏನು ಯೋಚನೆ ಮಾಡಬೇಡ, ನೀರು ಸಿಗುತ್ತೆ, ಸುಮ್ನಿರು, ಯೋಚನೆ ಮಾಡಬೇಡ ಅಂತ ಹೇಳಿದಾನೆ. ನೋಡೋಣ, ನನ್ನ ಪುಣ್ಯಕ್ಕೆ ಭಗವಂತನ ದಯದಿಂದ ಹೆಂಗ ನೀರು ಚೆನ್ನಾಗಿ ಬರ್ತಿದ್ರೆ ಸಾಕು. ಹೋಗ್ಬಿಟ್ಟು ಮೊದ್ಲು ನೋಡ್ತೀನಿ, ನಮ್ಮ ಕುಮಾರಣ್ಣನ್ ಕೇಳ್ತೀನಿ. ಪಾಪ ಕುಮಾರಣ್ಣ, ಇದ್ಯಾಕಲ್ಲ ಹಿಂಗ್ ನಿಂತ್ಕೊಂಡ್ಬಿಟ್ಟೆ? ಏನ್ ತೋಟದ ಕಡೆ ಬಂದಿದ್ದೇನಾ? ಹ್ಞೂ ಕಣ್ ದೊಡಪ್ಪ, ತೋಟ ತಾವ್ ಬಂದಿದ್ದೆ ಕಣ್ ದೊಡಪ್ಪ. ಏನ್ ಮಾಡ್ತೀಯ? ಮಂತ ಹೋಗ್ತಿದ್ದೀನಿ. ಯಾಕಲ್ಲ ಪಾಪ, ಯಾಕೋ ಒಂಥರ ಮಾತಾಡ್ತಿದ್ಯಾ ಕುಮಾರಣ್ಣ? ಯಾಕೋ, ಏನಾಯ್ತು? ಏನಾರ ಹೇಳ್ಕೊಳೋದು ಏನಾರು ಇದ್ರೆ ಹೇಳ್ಕೊಳ್ಳೋ ಪಾಪ. ಏನು ಇಲ್ಲ ಕಣ್ ದೊಡಪ್ಪ, ಯಾತು ಇಲ್ಲ. ಇನ್ನೇನ್ ಹೇಳ್ಕೊಳದೈತೆ? ಏನಿಲ್ಲ, ಹಿಂಗೆ ತೋಟ ತಾವ್ ಬಂದಿದ್ನಲ್ಲ, ಮಾಮೂಲಿ ಆರಾಮಾಗಿ ಮಾತಾಡ್ತಿದ್ದೀನಲ್ಲ ದೊಡಪ್ಪ. ಏನು ಆಗಿಲ್ಲ ಕಣ್, ಸುಮ್ಕಿರು. ಲೇ ಪಾಪ ಕುಮಾರಣ್ಣ, ನೀನು ಹಿಂಗ್ ಮಾತಾಡ್ತೀಯ? ನನಗ್ ಗೊತ್ತಾಗಲ್ವಲ್ಲ. ಮಿಕ್ಕಿದಂತೆ ಹೆಂಗಿರ್ತೀಯ, ಬೇಜಾರಾದಾಗ ಹೆಂಗಿರ್ತೀಯ, ಇವೆಲ್ಲ ನನಗೆ ಅರ್ಥ ಆಗಲ್ವಾ? ಹಂಗಾದ್ರೆ ಏನಂತ ಮಾತಾಡ್ತಿದ್ಯಾ ನೀನು? ಏನಾಯ್ತಂತ ಬಾಯ್ಬಿಟ್ಟು ಹೇಳ ಪಾಪ. ಲೇ ಸುಮ್ಕೆ ನಾನು ಕೇಳ್ತಿದ್ದೀನಿ ತಾನೆ. ಅಲ್ಲ ಆಯ್ತು ಬಿಡಪ್ಪ, ನಿನ್ ಕೈಲಿ ಹೇಳಕ್ಕಾಗ್ಲಿಲ್ಲ ಅಂದ್ರೆ ಇನ್ನೇನು ಮಾಡಕ್ಕಾಗುತ್ತೆ? ಅಲ್ಲ, ನಾನು ನನ್ನ ತಮ್ಮನ ಮಗ ಅಲ್ವಾ? ಒಂದು ಪ್ರೀತಿ, ಏನಿದ್ರು ಕಷ್ಟ ಸುಖಗಳು ನನ್ನ ಮುಂದೆನೇ ಹೇಳ್ಕೊಳೋದು. ನನ್ನ ಅಣ್ಣನ ಮಕ್ಳುಗಳು, ತಮ್ಮನ ಮಕ್ಳುಗಳು ಇನ್ಯಾರ ಮುಂದೆ ಹೇಳ್ಕೊಳ್ತಾರಂತ ನಾನು ಕೇಳದ್ನಪ್ಪ. ಆಯ್ತು ಬಿಡಪ್ಪ, ನಿನ್ಗೆ ಹೇಳ್ಕೊಳೋದಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ಇನ್ನೇನಕ್ಕೆ ಪದೇ ಪದೇ ಕೇಳೋಣ? ಆಯ್ತು ಬಾ, ನಾನು ಮನೆ ಕಡೆನೆ ಹೋಗ್ತಿದ್ದೀನಿ, ಹೋಗೋಣ. ಹಂಗೇನಿಲ್ಲ ಕಣ ದೊಡಪ್ಪ, ಬೇಜಾರು ಮಾಡ್ಕೋಬೇಡ ದೊಡಪ್ಪ. ಅದು ಏನಾಯ್ತಂದ್ರೆ, ಏನಿಲ್ಲ ಕಣ ದೊಡಪ್ಪ, ನಮ್ದು ಬೋರ್ನಲ್ಲಿ ನೀರೇ ಬರ್ತಿಲ್ಲ ಕಣ ದೊಡಪ್ಪ. ಅದೇ ಯೋಚನೆ ಆಗ್ಬಿಟ್ಟೈತೆ. ಏನ್ ಮಾಡಿದ್ರು ನೀರೇ ಬರ್ತಿಲ್ಲ ಕಣ ದೊಡಪ್ಪ. ಇವಾಗಿನ ಮೋಟ್ರ್ ರಿಪೇರಿ ಮಾಡೋರಿಗೆ ಕರೆದಿದ್ದೆ. ನಿನ್ನೆಯಿಂದಾನೇ ಬರ್ತಿಲ್ಲ. ಒಂದು ವಾರದಿಂದಾನೇ ಗ್ಯಾಪ್ ಕೊಡ್ತಿತ್ತು ನೀರು. ನಿನ್ನೆ ನೋಡಿದ್ರೆ ಪೂರಾ ಕಡಿಮೆನೇ ಆಗೋಯ್ತು. ಯಾಕ ಆಮೇಕಿಂದ ಅಪ್ಪ ಹಿಂಗ್ ಗೊತ್ತಾಯ್ತೆ. ಅಪ್ಪ ಹಿಂಗ್ ನಾನು ಹೇಳಿರಲಿಲ್ಲ, ಅಪ್ಪಯ್ಯ ನೀರಿಲ್ಲ ಅಂದ್ರೆ ಬೋರ್ನಲ್ಲಿ ಯೋಚನೆ ಮಾಡ್ಕೊಂಡ್ಬಿಡುತ್ತೆ ಅಂತಾನೆ ನಾನು ಅಪ್ಪಯ್ಯನ ಮುಂದೆ ಏನೋ ಬಾಯ್ ಬಿಟ್ಟಿರಲಿಲ್ಲ ಕಣ ದೊಡಪ್ಪ. ಆಮೇಕಿಂದ ಅಪ್ಪಯ್ಯ ಬಂದು ನೋಡೈತೆ, ನೀ ನೋಡಿದ್ರೆ ಮೋಟ್ರ್ ಏನಾರು ಕೆಟ್ಟೋಯ್ತೇನು ಪಾಪ ಅಂತ ಹೇಳ್ತು. ಇಲ್ಲ ಕಣಪ್ಪ, ಇನ್ನೇನು ಮೋಟ್ರ್ ಓಡ್ತೈತಲ್ಲ ಅಂದೆ. ಅದಕ್ಕೆ ಬಂದು ನೋಡಿದ್ರೆ ನೀರಿಲ್ವಲ್ಲ ಪಾಪ, ಗ್ಯಾಪ್ ಕೊಡ್ತಿತ್ತು. ಬೇರೆ ನೀರ್ಗೀರು ಏನಾರ ನಿಂತೋಯ್ತೆ ಅಲ್ಲ ಪಾಪ, ಏನ್ಲ ಮಾಡೋದು ಅಂತ ಯೋಚನೆ ಮಾಡ್ತಿತ್ತು. ಅದಕ್ಕೆ ಸಮಾಧಾನ ಮಾಡಿ, ಇಲ್ಲ ಕಣಪ್ಪ, ಮೋಟ್ರು ಏನಾರ ಆಗಿರುತ್ತೆ, ನೋಡಂತಡಿ ಮೋಟ್ರ್ ರಿಪೇರಿ ಮಾಡೋರಿಗೆ ಕರೆಸ್ಬಿಟ್ಟು ನೋಡಿ ಹೇಳೋಣ, ಸುಮ್ಕಿರಪ್ಪ ಅಂತ ಹೇಳಿದ್ದೆ. ಇವಾಗ ಇನ್ನು ಬಂದಿದ್ರು, ಎಲ್ಲ ಮೋಟ್ರ್ ಎಲ್ಲ ಕರೆಕ್ಟ್ ಆಗೈತೆ ಕಣ್ ದೊಡಪ್ಪ. ನೋಡಿದ್ರೆ ನೀರೇ ಇಲ್ವಂತ ಕಣ್ ದೊಡಪ್ಪ. ಏನ್ ಮಾಡೋಣ, ಅದೇ ಯೋಚನೆ ಆಗ್ಬಿಟ್ಟೈತೆ. ಅಪ್ಪಂಗೆ ಏನಂತ ಉತ್ತರ ಹೇಳೋಣ? ಅಪ್ಪ ಅಂತೂ ನಿನ್ನೆ ಒಂದ್ 2-3 ದಿವಸದಿಂದ ಕರೆಕ್ಟಾಗಿ ಊಟ ಮಾಡ್ತಿಲ್ಲ, ತಿಂಡಿ ತಿಂತಿಲ್ಲ. ತೆಂಗಿನ ತೋಟಕ್ಕೆ, ಅಡಿಕೆ ತೋಟಕ್ಕೆ ನೀರೇನ್ ಮಾಡೋದು, ನೀರ್ ಹೆಂಗ್ ಮಾಡೋದು, ಹೆಂಗ್ ಮೇಂಟೈನ್ ಮಾಡೋಣ, ತರಕಾರಿಗಳು ಹೆಂಗ್ ಮೇಂಟೈನ್ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. 3 ಬೋರ್ ಇತ್ತು. ಆ 3 ಬೋರಲ್ಲಿ ಈ ಬೋರ್ ಚಿಕ್ಕಪ್ಪ ಬೇರೆ 2 ಬೋರು ಅವರೇ ಇಸ್ಕೊಂಡ್ಬಿಟ್ರಲ್ಲ. ನನ್ನ ಪಾಲಿಗೆ ಬೇಕು ಅಂತ ಜಗಳ ಮಾಡ್ಕೊಂಡು ಇದ್ದಿದ್ದು ಇದೊಂದು ಬೋರು. ಈ ಬೋರು ಕೈ ಕೊಟ್ಬಿಟ್ರೆ ಏನ್ ಮಾಡೋದಂತ ನನ್ಗಂತೂ ಯೋಚನೆ ಆಗ್ಬಿಟ್ಟೈತ್ ಕಣ್ ದೊಡಪ್ಪ. ಇನ್ನು ಮುಂದೆ ಹೆಂಗ್ ಹೇಳ್ಕೊಳ್ಳಿ ಹೇಳ ನಾನು? ಅದೇ ಕಣ್ಲ ಪಾಪ, ಏನ್ಲ ಮಾಡೋದು? ಹಂಗಾರೆ ಬೋರ್ನಲ್ಲಿ ನೀರ್ ಬರ್ತಿಲ್ವಾ? ಅಲ್ಲ, ನಿಮ್ಮ ಅಪ್ಪಯ್ಯ ಹೇಳಿತ್ತು ನನಗೆ ಒಂದು ವಾರದ ಮುಂಚೆನೆ. ಯಾಕ ಇದು ತೋಟದ ಬೋರ್ನಲ್ಲಿ ಅಣ್ಣ ನೀರೇ ಸಿಕ್ತಿಲ್ಲ ಕಣ, ನೀರೇ ಬರ್ತಿಲ್ಲ, ಗ್ಯಾಪ್ ಕೊಡ್ತೈತೆ, ಹಂಗೆ ಹಿಂಗೆ ಅಂತ ಹೇಳಿದ್ದ. ಮಳೆ ಬೇರೆ ಕಡಿಮೆ ಆಯ್ತು ನೋಡು ನಮ್ಮ ಹಣೆ ಬರಕ್ಕೆ. ಏನ್ ಮಾಡೋದು ಏನಪ್ಪ ಅತ್ಲಾಗಿ ಅದೇ ಯೋಚನೆ ಆಗ್ಬಿಟ್ಟೈತೆ, ಚಿಂತೆ ಆಗ್ಬಿಟ್ಟೈತೆ ನನಗೂ. ಒಳ್ಳೆ ಕತೆ ಆಗುತ್ತಲ್ಲ. ನೋಡೋಣ, ನಿಮ್ಮ ಬೋರ್ ಚಿಕ್ಕಪ್ಪನ ಹತ್ರ ಹೋಗ್ಬಿಟ್ಟು ಬೇಕಾದ್ರೆ ಆ ಬೋರ್ನಲ್ಲಿ ಕೊರ್ಸಿದೀವಲ್ವೇನಪ್ಪ, 2 ಬೋರ್ ಐತಲ್ಲ ಅವ್ರತವ. 1 ಬೋರ್ನಲ್ಲಿ ಅಷ್ಟೊಂದು ನೀರೇನು ಅಷ್ಟೇನು ಬಳಸಲ್ಲ. ಈಗ ಇರೋ ಬೋರ್ನಲ್ಲೇನೆ ಸದ್ಯಕ್ಕಿಗೆ ನಮ್ಗೊಂದು ಬೋರಲ್ಲಿ ನೀರು ಬಿಡ್ಕೊಳಕ್ಕೆ ನೀನು ಬಿಡ್ಕ, ನಮ್ಗೊಂಚೂರು ತೋಟಕ್ಕೆ ನೀರು ಬಿಡ್ಕೊಳಕ್ಕೆ ಒಂದ್ ಸ್ವಲ್ಪ ಬಿಡ್ತೀಯನಪ್ಪ, ಜಾಗ ಕೊಡ್ತೀಯನಪ್ಪ ಅಂತ ಕೇಳೋಣ ಕಣ್, ಹೇಳು ಅಲ್ವಾ?
ಅಲ್ಲ ಕಣ ದೊಡಪ್ಪ, ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡಿ. ಚಿಕ್ಕಪ್ಪ ನೋಡಿದ್ರೆ ಬೋರ್ ಚಿಕ್ಕಪ್ಪಂಗೆ ನಿಮ್ಗೂನು ಅಪ್ಪ ಹಿಂಗ್ ಕಂಡ್ರೆ ಜೊತೆಲಿರೋದು ಕಂಡ್ರೆ ಆಗ್ತಿಲ್ಲ ಅವರಿಗೆ. ಮೊದಲೇ ನಿಮ್ಮ ಮೇಲೆ ಹಾಗೆ ಸಾಧಿಸಿದ್ದಾರೆ, ಕೋಪ ಬೇರೆ. ಈಗ ನೀವು ಬೋರ್ನಲ್ಲಿ ನೀರು ಕೊಡುವಂತ ಕೇಳಿದ್ರೆ ಅವರು ಕೊಡ್ತಾರೆ ದೊಡಪ್ಪ. ಹೇಳ್ರಿ, ಹೆಂಗ್ ಬೇಕಂಗ್ ಮಾತಾಡ್ತಾರೆ. ಏನು ಅವ್ರ ಹತ್ರ ಏನು ಕೇಳ್ಕೊಳಕ್ ಹೋಗ್ಬೇಡ್ರಿ, ಸುಮ್ನಿರಿ. ಭಗವಂತ ಏನು ಮಾಡ್ತಾನೋ ಹಂಗಾಗ್ಲಿ, ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಮನೆ ಬರ ಸರಿ ಇಲ್ದಲೆ ಹಿಂಗಾಗುತ್ತೆ. ಏನು ಕೇಳ್ಬಾರ್ಕೊಂಡು ಸುಮ್ಕಿರ್ ದೊಡಪ್ಪ ಆತ್ಲಾಗಿ. ನೋಡನ್ ತಡಿಯಲ್ಲ ಪಾಪ, ಸುಮ್ಕಿರು, ನೀನ್ ಹಂಗ ಆತರ ಮಾಡಬೇಡ. ನೋಡನಂತೆ ಸಮಾಧಾನ ಆಗ್ತಾನೆ. ನಿಮ್ ಚಿಕ್ಕಪ್ಪನು ಇನ್ನೇನ್ ಮಾಡ್ತಾನ, ಇರೋದ್ ಹೇಳಣ. ಅಲ್ಲ ಕಡ್ಲ ಪಾಪ, 3 ಬೋರ್ ಇತ್ತು, 3 ಬೋರಲ್ಲಿ 2 ಬೋರ್ ನೀನೆ ನನಗ್ ಬೇಕು ಅಂತ ತಗೊಂಡ್ಬಿಟ್ಟೆ. ಈಗ 1 ಬೋರಲ್ಲಿ ನೀರ್ ಬರ್ತಿಲ್ಲ ಕಣಪ್ಪ. ದಯವಿಟ್ಟು ಒಂದ್ ಬೋರ್ ಬಿಟ್ಕೊಡಪ್ಪ. ನೀನು ಆ ಬೋರ್ನಲ್ಲೂ ನೀರ್ ಬಿಡ್ಕ. ನಮ್ಗೂ ದಿವಸಕ್ಕೆ 1-2-3 ಟೈಮ್ ನೀರ್ ಬಿಡ್ಕೊಳೋದಕ್ಕೆ, ತೋಟಕ್ಕೆ ತೆಂಗಿನ ತೋಟಕ್ಕೆ, ಅಡಿಕೆ ತೋಟಕ್ಕೆ ನೀರ್ ಬಿಡ್ಕೊಳಕ್ಕೆ ಒಂದ್ ಸ್ವಲ್ಪ ಇದ್ ಮಾಡಪ್ಪ. ತರಕಾರಿ ಗಿಡಕ್ಕೆ ಏನ್ ಬಿಡ್ಬೇಡ ನೀನು. ಸದ್ಯಕಿಗೆ ತೆಂಗಿನ ತೋಟ, ಅಡಿಕೆ ತೋಟಕ್ಕೆ ಉಳಿಸ್ಕೊಂಡಂಗಾದ್ರೂ ನೀರ್ ಕೊಡಪ್ಪ ಅಂತ ಕೇಳ್ಕೊಳ್ತೀನಿ. ನೋಡೋಣ, ಕೊಡ್ತಾನೆ. ಯಾರು ತೀಟಿ ಕೊಡಲ್ಲ. ಅದು ನಮ್ಮ ಅಪ್ಪಂದೇನೆ. ಏನಂದ್ರೆ ಇವಾಗ ಒಂದ್ ಸ್ವಲ್ಪ ಭಾಗ ಆಗಿದೀವಂತ ಅಷ್ಟೇ ಹಿಂಗ ಆಡ್ತಿದ್ದಾನೆ. ಅದು ಬಿಟ್ರೆ ಕೊಡ್ಲೇಬೇಕಲ್ವಾ. ನೋಡೋಣ ತಡಿ, ಸಮಾಧಾನ ಆಗು. ಅವನಿಗೆ ಕೇಳೋದಕ್ಕಿಂತ ಮುಂಚೆ ನಮ್ಮ ಪಾಡಿಗೆ ನಾವೇನೇ ಹೆಂಗ್ ಬೇಕಂಗ್ ಹೇಳ್ಬಿಟ್ರೆ ಸರಿ ಆಗಲ್ವಲ್ಲಪ್ಪ. ತಡಿ ಒಂದಿಟ್ಟು ಸಮಾಧಾನ ಮಾಡ್ಕ ನೋಡೋಣ. ಏನೋ ದೊಡಪ್ಪ, ನನಗೆ ಯಾಕ ಸಮಾಧಾನ ಆಗ್ತಿಲ್ಲ. ಅವರು ನಮ್ಮ ಮಾತು ಕೇಳ್ಕೊಂಡು ಹಿಂಗೆಲ್ಲ ಕೊಡ್ತಾರೆ ದೊಡಪ್ಪ. ನನ್ನ ಪ್ರಕಾರ ನನಗೆ ಗ್ಯಾರಂಟಿ ಏನಿಲ್ಲ. ಅಲ್ಲ, ಅವ್ರಿಗೆ ಕೇಳ್ಬಿಟ್ಟು ಸುಮ್ಮನೆ ಅವ್ರ ತವ ಏನಾರ ಮಾತು ಅನ್ನಿಸ್ಕೊಳೋದು ಅವೆಲ್ಲ ಯಾಕೆ, ಕೇಳದೆ ಬೇಡ ಅಂತ ಸುಮ್ಮನೆ ನಾನು ಅಲ್ವಾ. ನನಗೆ ಯಾಕೆ ಮನ್ಸು ಬರ್ತಿಲ್ಲ ಕಣ ದೊಡಪ್ಪ. ನಿನ್ನ ಇಷ್ಟ ಕಣ ದೊಡಪ್ಪ. ಆಗ ಅಲ್ಲಿ ಬರ್ತಿದ್ದಾರೆ ಅವರೇ ಅನ್ಸುತ್ತೆ, ಅವರು ತೋಟದ ಬಂದ್ರು ಅನ್ಸುತ್ತೆ. ದೊಡಪ್ಪ, ಒಂದು ಮಾತು ಏನು ಮಂತವ ಕೇಳ್ತೀಯೋ ಏನು ಇಲ್ಲೇ ಕೇಳ್ತೀಯ ನೋಡು. ಬರ್ತಿದ್ದಾರೆ ಬೋರ್ ಚಿಕ್ಕಪ್ಪನ ಈ ಕಡೆನೆ ಬರ್ತಿದ್ದಾರೆ. ನಮ್ಗಿನ್ನೇನು ಮಾತಾಡ್ಸೋಲ್ಲ, ಇನ್ನೇನು ನಮ್ಮ ಮೇಲೆ ಕೋಪ ಅಲ್ವಾ. ನನಗೊಂದು ಈಟ ಮಾತಾಡಿಸ್ತಾನೆ, ಆದ್ರೆ ನಿನಗೆ ಮಾತಾಡ್ಸೋದೇ ಇಲ್ಲ ಅನ್ಸುತ್ತೆ. ನಿನ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಬೇರೆ ಐತೆ. ನೀನೇ ಕೇಳ್ತೀಯ, ನಾನು ಕೇಳನ್ ದೊಡಪ್ಪ. ನೀನ್ ಯಾಕೆ ಕೇಳ್ತೀಯ ತಡಿ ಮಗ, ನಾನ್ ಇಲ್ವೇನಾ? ನಾನ್ ಕೇಳ್ತೀನಿ ಕಣ್, ಸುಮ್ಕಿರ. ಅದೇನಾದ್ರೂ ಕೋಪ ಮಾಡ್ಕೊಳ್ಳಿ ಅವನು. ಅಮ್ಮಮ್ಮ ಅಂದ್ರೆ ಇನ್ನೇನ್ ಮಾಡ್ತಾನೆ, ಒಂದ್ ಸ್ವಲ್ಪ ರೇಗಾಡ್ತಾನೆ, ಬೈತಾನೆ. ಎಷ್ಟಾದ್ರೂ ಬೈಕೊಳ್ಳಿ ಅವನು, ಏನಾದ್ರೂ ಮಾಡ್ಕೊಳ್ಳಿ. ಸದ್ಯ ನನ್ಗೆ ತೋಟಕ್ಕೆ ನೀರ್ ಬಿಡ್ಕೊಳಕ್ಕೆ ಸದ್ಯ ತೋಟ ಉಳಿಸ್ಕೊಂಡ್ರೆ ಸಾಕು ಅನ್ಸ್ಬಿಟ್ಟೈತೆ. ಸದ್ಯ ದೇವ್ರ ದಯದಿಂದ ಅವನು ಅನ್ಬಿಟ್ರೆ ಸಾಕು. ಏನಾದ್ರೂ ಮಾಡ್ಕೊಳ್ಳಿ, ಸುಮ್ಕಿರು. ನೀನ್ ಹೆಂಗ್ ಕೇಳ್ಬೇಡ, ನಾನ್ ಕೇಳ್ತೀನಿ ಕಣ್, ಸುಮ್ಕಿರು. ಈಗ ನೀನ್ ಕೇಳ್ಬಿಟ್ರೆ ನಿನ್ಗೆ ಹೇಳ್ಬಿಟ್ಟು ನಮ್ಮಣ್ಣ ಹೇಳಿಸಿದಾನ ಅಂತ ಕೇಳ್ತಾನೆ. ಅದಕ್ಕೇನಂತೆ, ನಾನೇ ಕೇಳ್ಬಿಡ್ತೀನಿ ಬಿಡಪ್ಪ. ಅವ್ನ್ ರಂಗಜ್ಜಂಗೂ ಸಮಾಧಾನ ಆಗುತ್ತೆ. ಇಲ್ಲ ಅಂದ್ರೆ ಅವ್ನು ಯೋಚನೆ ಮಾಡ್ಬಿಡ್ತಾನೆ. ಅವನ ಮಕನಾರ ನೋಡ್ಬಿಟ್ಟು ಅವ್ನಿಗೆ ಕೇಳ್ತೀನಿ ಕಣ್, ಸುಮ್ಕಿರು. ಎಲ್ಲಿ ಬರ್ತಿದಾನ ಏನು, ಈ ಕಡೆನೇನೆ ಏನು ಆ ಕಡೆ ಎಲ್ಲಾರ ಹೋದ್ನ ನಮಗ್ ನೋಡ್ಬಿಟ್ಟು? ದೊಡಪ್ಪ ಬರ್ತಿದ್ದಾರೆ, ನೀವೇ ಕೇಳ್ರಿ ಒಂದ್ ಮಾತು. ಇವ್ರು ಅದ್ ಯಾಕೆ ಹಿಂಗ್ ನಿಂತಿದಾರ ಏನಪ್ಪ ಆತ್ಲಾಗಿ? ನನ್ ಕಡೆನೆ ಮಕ ಮಾಡ್ಕೊಂಡ್ ನಿಂತಿದ್ದಾರೆ. ನಾನ್ ಯಾಕೆ ಮಾತಾಡ್ಸ್ಲಿ? ಅವ್ರೇನ್ ಮಾತಾಡ್ಸೋಕ್ ನಿಂತಾರ ಏನೋ? ಅಯ್ಯೋ, ನನ್ನ ಅವಶ್ಯಕತೆ ಏನಾಯ್ತಪ್ಪ? ನನ್ಗೆ ಯಾಕೆ ಮಾತಾಡ್ಸ್ತಾರ ಅವರು? ಎಲ್ರು ದೊಡ್ಡವರು, ಶ್ರೀಮಂತರು. ಅವರು ನನ್ನಂತ ಬಡವಂಗೆ ಮಾತಾಡ್ಸೋದ್ ನಿನ್ಕಣ್ತಾರ. ಯಾರ ಸವಾಸನೂ ಬೇಡ. ನನ್ನ ಅಣ್ಣ, ನನ್ನ ರಂಗಣ್ಣನಿಂದ ದೂರ ಮಾಡಿದ್ದೀವನೇ ತಾನೆ. ನಮ್ಮಣ್ಣ ನನಗೆ ಮೊದಲು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದ, ಎಷ್ಟು ಮುದ್ದಾಡ್ತಿದ್ದ, ನನಗೆ ಎಷ್ಟು ಗೌರವ ಕೊಟ್ಕೊಂಡು ನನಗೆ ಅದೆಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದ. ಒಂದ್ ಕಷ್ಟ ಸುಖಕ್ಕಾಗ್ಲಿ ಏನಕ್ಕೂ ಬರ್ತಿಲ್ಲ ಈಗ ನಮ್ಮಣ್ಣ. ಎಲ್ಲ ಆಗಿದ್ದು ಇವನಿಂದಾನೆ. ಇವನ್ ಸವಾಸನೆ ಮಾಡ್ಬಿಟ್ಟು ಇವನಿಗೆ ಯಾಕೆ ಮಾತಾಡ್ಸ್ಲಿ ನಾನು? ಯಾಕೆ ಯಾರಿಗೆ ಯಾಕೆ ಮಾತಾಡ್ಸಕ್ ಹೋಗ್ಲಿ? ನನ್ನ ಪಾಡಿಗೆ ನಾನು ಹೋಗ್ತೀನಿ. ನಾನಾಯ್ತು, ನನ್ನ ಕೆಲಸ ಆಯ್ತು. ಲೇ ಪಾಪ, ಬೋರಣ ಏನ್ ಮಾಡ್ತಿದ್ಯೋ? ಎಲ್ಲಿ ತೋಟದಾಗ ಹೋಗ್ತಿದ್ಯನ್ನು? ನೀನ್ ಯಾರಿಗ್ ಮಾತಾಡ್ಸಿದ್ಯಾ ಅಂತ ಇಲ್ಲಿ? ನಿನಗೆ ಯಾರು ಮಾತಾಡ್ಸಾರಂತ ನನಗ್ ಮಾತಾಡ್ಸ್ಬೇಡ ಕಣಪ್ಪ. ನೀನ್ ಕೈ ಮುಗಿದ್ ಕೇಳ್ಕೊಂಡ್ಬಿಡ್ತೀನಿ. ನೀನ್ ಸವಾಸ ಬೇಡ ನನಗೆ. ನನ್ನ ಪಾಡಿಗೆ ನಾನು ಇದೀನಿ ತಾನೆ. ನನ್ನ ಪಾಡಿಗೆ ನಾನು ಯಾರಿಗೂ ಮಾತಾಡ್ಸಂಗೆ ಆರಾಮಾಗಿದ್ದೀನಿ, ನೆಮ್ಮದಿಯಾಗಿ. ನಿಮ್ಗಳು ತಂಟೆನೂ ಬೇಡ, ನಿಮ್ಗಳು ಸವಾಸನೂ ಬೇಡ ನನಗೆ. ನಾನು ನೋಡು, ಪದೇ ಹೇಳ್ತಿದ್ದೀನಿ. ದಯವಿಟ್ಟು ನೀನು ಕೈ ಮುಗಿದ್ ಕೇಳ್ಕೊಂಡ್ಬಿಡ್ತೀನಿ. ನನಗೆ ಮಾತಾಡ್ಸೋಕ್ಕಾಗ್ಲಿ, ಅಲ್ಲಿ ಇಲ್ಲಿ ತೋಡ್ತಾವ, ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ನಿಂತ್ಕೊಂಡು ಮಾತಾಡ್ಸೋಕ್ ಬರೋದು, ಇವೆಲ್ಲ ದಯವಿಟ್ಟು ಮಾಡಬೇಡ. ನನಗೆ ಇಷ್ಟನೂ ಇಲ್ಲ. ನಿಮ್ ಜೊತೆ ಇರೋದಕ್ಕೂ ಇಷ್ಟ ಇಲ್ಲ, ನಿಮ್ ಜೊತೆ ಮಾತಾಡ್ಸೋಕ್ಕೂ ಇಷ್ಟ ಇಲ್ಲ. ಈಗ ಹೆಂಗ್ ದೂರ ಇದೀವೋ ಹಂಗೆ ಇದ್ದು ಬಿಡೋಣ, ಸರಿನಾ? ಲೇ ಬೋರಣ, ನನ್ನ ಮಾತು ಕೇಳ ಇಲ್ಲಿ. ಸಮಾಧಾನದಿಂದ ಒಂದಿಟ್ಟು ಕೇಳ. ನಮ್ ಪರಿಸ್ಥಿತಿ ಬಾಳ ಇದಾಗ್ಬಿಟ್ಟೈತ್ ಕಳ್ಳ. ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕೇಳಲ್ಲ ಇಲ್ಲಿ. ನಿನ್ನಿಂದ ಒಂದ್ ಸಹಾಯ ಆಗ್ಬೇಕಳ್ಳ. ನನಗ್ ಬೇಡ ಕಣಪ್ಪವು, ನನಗ್ ಮಾಡ್ಲಿಲ್ಲ ಅಂದ್ರೂ ಏನ್ ಪರವಾಗಿಲ್ಲ. ನಿಮ್ ಅಣ್ಣಿದಾನಲ್ಲ ನಿಮ್ ರಂಗಣ್ಣ, ಅವನ್ ಕಡೆನಾದ್ರೂ ಒಂದ್ ಸ್ವಲ್ಪ ನೋಡ್ಬಿಟ್ಟು ಅವನ ಮೇಲಾದ್ರೂ ಒಂದ್ ಸ್ವಲ್ಪ ಕನಿಕರ ಇಟ್ಕೊಂಡ್ಬಿಟ್ಟು ನನ್ನ ಮಾತು ಕೇಳ ಇಲ್ಲಿ. ಕೇಳ ಒಂದಿಟ್ಟು. ಒಂದ್ ಸ್ವಲ್ಪ ಕನಿಕರ ಅನ್ನೋದು ಇಲ್ವೇನೋ ನಿಮ್ ಅಣ್ಣನ ಮೇಲೆ? ಅಯ್ಯೋ, ಯಾರ ಮೇಲೂ ಇಲ್ಲ ಕಣ ನನಗೆ. ಯಾರ ಮೇಲೂ ಇಲ್ಲ, ನಿನ್ ಮೇಲೂ ಇಲ್ಲ, ಎಲ್ಲಾರು ನನ್ನ ಪಾಲಿಗೆ ಯಾರು ಇಲ್ಲ. ಯಾವ ಅಣ್ಣಂದ್ರುಗಳು ಇಲ್ಲ. ನಾನು ಒಬ್ನೇ ಹುಟ್ಟಿರೋ ಅನ್ಕೊಂಡ್ಬಿಡ್ತೀನಿ. ನನಗೆ ಕಷ್ಟ ಸುಖಕ್ಕೆ ಯಾರು ಇಲ್ಲ. ನನ್ ಮೇಲೆ ಒಂದ್ ಸ್ವಲ್ಪ ಕನಿಕರ ಯಾರಿಗೂ ಇಲ್ಲ ತಮ್ಮ ಅಂತ. ನಾನ್ ಬೇರೆಯವ್ರ ಮೇಲೆ ಕನಿಕರ ತೋರಿಸಿ ಏನ್ ಪ್ರಯೋಜನ ಬಂತು ಅಲ್ವಾ? ಇಲ್ಲ, ನಾನಂತೂ ಯಾವ್ದೇ ಕಾರಣಕ್ಕೂ ಯಾರ ಮೇಲೂ ಏನ್ ಕನಿಕರ ಇಲ್ಲ. ಏನ್ ಹೇಳು, ಆದ್ರೂ
ಹ್ಞೂ ನಾನು ನಿಮ್ಮಷ್ಟೇನು ಕೆಟ್ಟವನೇನಲ್ಲ. ನನಗೂ ಏನಂತ ಗೊತ್ತಾಗುತ್ತೆ. ಏನು ಕೇಳು ಹೇಳು, ಅದೇನು ಹೇಳ್ಬೇಕಂತ ಬಂದಿದೆಯಾ, ಏನು ವಿಷಯ? ಏನಿಲ್ಲ ಕಣಪ್ಪ ಏನಿಲ್ಲ. ಅದೇ ಕಣ್ಲ, ಅದು ಪಾಲ್ ಮಾಡ್ಬೇಕಾದ್ರೆ ಹೊಲ ತೋಟ ಗದ್ದೆ ಎಲ್ಲ ಪಾಲ್ ಮಾಡ್ಬೇಕಾದ್ರೆ ನೀನು 2 ಬೋರಿಂದು ನನಗೆ ಬೇಕು ಅಂತ ಹೇಳಿದ್ದಲ್ಲಪ್ಪ. ಆ ತೋಟದಲ್ಲಿ ಇರೋದು ಬೋರು ನೀನೇ ತಗೊಂಡ್ಬಿಟ್ಟೆ, ಆ ಹೊಲತ್ತವಿರೋ ಬೋರಿಂದು ನೀನೇ ತಗೊಂಡ್ಬಿಟ್ಟೆ ಪಾಲು. ಹಂಗಾಗಿ ಈಗ ಒಂದೇ ಒಂದ್ ಪಾಲಲ್ಲಿ ನಮ್ಗೆ ನೀರ್ ಸಿಕ್ತಿದ್ದು. ಅದ್ರಲ್ಲಿ ಈಗ ನೀರ್ ಕಡಿಮೆ ಆಗ್ಬಿಟ್ಟೈತೆ ಕಣಪ್ಪ. ಕಡಿಮೆ ಆಗದೇನು, ನಿಂತೆ ಹೋಗ್ಬಿಟ್ಟೈತೆ. ನಮ್ ಪರಿಸ್ಥಿತಿ ಹೇಳ್ಕೋಬಾರ್ದು. ನಿಮ್ಮ ಅಣ್ಣ ನಿಮ್ ರಂಗಣ್ಣ ಇದಾರಲ್ಲ, ಬಾಳ ಯೋಚನೆ ಮಾಡ್ತಿದ್ದಾನೆ, ಚಿಂತೆ ಹಾಕೊಂಡ್ಬಿಟ್ಟಿದ್ದಾನೆ. ಊಟ ಮಾಡ್ತಿಲ್ಲ, ನಿದ್ದೆ ಮಾಡ್ತಿಲ್ಲ, ಕರೆಕ್ಟ್ ಆಗಿ ಯೋಚನೆ ಹಾಕೊಂಡ್ಬಿಟ್ಟಿದ್ದಾನೆ. ಹಂಗಾಗಿ ಈಗ 2 ಬೋರು ನಿನ್ಗೈತಲ್ಲಪ್ಪ, ಅದ್ರಲ್ಲಿ ನಮ್ಗೊಂದ್ ಸ್ವಲ್ಪ ನೀರ್ ಬಿಟ್ಕೊಳಕ್ಕೆ ಒಂದ್ ಸ್ವಲ್ಪ ನಮ್ಗೆ ನೀನು ಹೂ ಅಂತ ಹೇಳ್ಬೇಕು ಕಣಪ್ಪ, ಒಪ್ಪಿಗೆ ಕೊಡ್ಬೇಕು. ಈಗ ಇಲ್ಲ ಅಂದ್ರೆ ಎಷ್ಟು ದಿವಸ ಉಳಿಸ್ಕೊಂಡ್ ಬಂದಿರೋ ಅಡಿಕೆ ತೋಟ ಎಲ್ಲಾದ್ರೂ ಕೂಡ, ತೆಂಗಿನ ತೋಟ ಆಗ್ಲಿ ಅಡಿಕೆ ತೋಟ ಆಗ್ಲಿ ಎಲ್ಲಾದ್ರೂ ಕೂಡ ಅನ್ಯವಾಗ ಹಾಳಾಗೋಗ್ಬಿಡುತ್ತೆ. ಮಳೆ ಬೇರೆ ಇಲ್ಲ, ಏನಿಲ್ಲ. ಅದೇ ಯೋಚನೆ ಆಗ್ಬಿಟ್ಟೈತಿ. ದಯವಿಟ್ಟು ಕಣಪ್ಪ, ದಯವಿಟ್ಟು ನಮ್ಗೆ ನೀನು ನೀರ್ ಬಿಟ್ಕೊಳಕ್ಕೆ ಒಂದ್ ಸ್ವಲ್ಪ ನೀನು ಇದ್ ಕೊಡ್ಬೇಕು. ನೀನು ಒಪ್ಪಿಗೆ ಕೊಡ್ಬೇಕು ನೋಡಿ, ಇವಾಗ್ಲೇ ಹೇಳ್ತಿದ್ದೀನಿ. ಮತ್ತೆ ನಾನು ಯಾಕೆ ಕೊಡ್ಲಿ ಒಪ್ಕೆ ನಿಮ್ಗೆ? ಯಾವ ಕಡೆಯಿಂದ ಕೊಡೋಣ? ನನ್ನ ಪಾಲಿಗೆ ಏನು ಬಂದೈತೋ ಅದು ನಾನು ತಗೊಂಡು ನನ್ನ ಪಾಡಿಗೆ ನಾನು ನೀರು ಬಿಟ್ಕೊಳ್ತಿದ್ದೀನಿ, ಆರಾಮಾಗಿದ್ದೀನಿ. ನೀನು ನನಗೆ ಅದು ಇದು ಹೇಳಂಗಿಲ್ಲ ಕಣಪ್ಪ. ನೋಡು ಸುಮ್ಕೆ ಅಬ್ಬಬ್ಬಬ್ಬಬ್ಬ ಅದು ಹೆಂಗೆ ಹೇಳ್ಬಿಡ್ತೀಯ ನೋಡು. ನನ್ನ ಪಾಲಿಗೆ ಬಂದಿರೋದು ನಾನು ಬಿಟ್ಕೊಳ್ತಿದ್ದೀನಿ ನೀರು. ಮೊದ್ಲೇನೇ ಅವತ್ತು ಗೌಡ್ರು, ಆ ಪಟೇಲ್ರು ಎಲ್ಲಾರು ನಿನ್ಕೊಂಬಿಟ್ಟು ಕೇಳಿದ್ರು ತಾನೆ, ನಿಮ್ಗೆ ಕರೆಕ್ಟಾಗಿ ಐತೇನಪ್ಪ, ಒಪ್ಪಿಗೆ ಐತೇನ್ರಪ್ಪ ಇವಾಗ? ಅದೇನೇ ನಿಮ್ಗೆ ಆಸ್ತಿ ಪಾಲು ಮಾಡ್ಕೊಟ್ಟಿರೋದಂತ ಹೇಳಿದಾಗ ಹೂಕಂಡ್ರಿ ಗೌಡ್ರೆ ಅಂತ ದೊಡ್ಡದಾಗಿ ಹೇಳ್ಬಿಟ್ರಿ. ಇವಾಗ ಯಾಕೆ ಹಿಂಗೆ ಮಾಡ್ತಿದ್ರ? ಅವತ್ತು ನೋಡಿರಿ ಶುಂಠಿ ಬೆಳೆ ಎಲ್ಲ ನಿಮ್ಮ ಇದ್ರಲ್ಲಿ ಹಾಕೊಂಬಿಟ್ಟು, ನಮ್ಮ ಹೊಲದಲ್ಲಿ ಹಾಕೊಂಬಿಟ್ಟು ನಿಮ್ದೇ ದುರಾಂಕಾರ ಜಂಬ ಜಾಸ್ತಿ ಆಗೋಯ್ತು. ಅದಕ್ಕೂ ಸುಮ್ಕಾಗ್ಬಿಟ್ಟೆ ನಾನು ಹೋಗ್ಲಿ ಅತ್ಲಾಗೆ ಅಂತ. ಇವಾಗ ಬೋರ್ನಲ್ಲಿ ಇನ್ನೊಂದು ಬೋರ್ ಕೊಡು, ನಾವು ನೀರು ಬಿಡ್ಕೊಳಕ್ಕೆ ಅಂತ ಹೇಳ್ತಿದ್ಯಲ್ಲ, ಅದೇನು ಕೊಟ್ಬಿಡಕ್ಕಾಗುತ್ತೆ? ನೀವು ಮಾಡಿರೋ ಮೋಸಕ್ಕೆ ಭಗವಂತ ನಿಮ್ಗಳಿಗೆ ಚೆನ್ನಾಗೆ ಮಾಡ್ತಿದ್ದಾನೆ. ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ. ಯಾವತ್ತಿದ್ರು ಒಬ್ಬ ಸುಮ್ನಾದ ಅಂತ, ಏನು ಕೈಲಿ ಏನು ಇಲ್ಲ, ಶಕ್ತಿ ಇಲ್ಲ ಅಂತ, ಬುದ್ಧಿ ಇಲ್ಲ ಅನ್ಕೊಂಬಿಟ್ಟು ನೀವೆಲ್ಲ ನನಗೆ ಎಷ್ಟು ಜಂಬ ಮಾಡ್ತಿದ್ರಿ. ಯಾರು ನನಗೆ ಕರೆಕ್ಟಾಗಿ ಮಾತಾಡ್ಸ್ತಾನೆ ಇರಲಿಲ್ಲ. ಇವಾಗ ಗೊತ್ತಾಯ್ತಾ? ಯಾವತ್ತಿದ್ರು ನನ್ನ ಹತ್ರನು ಬರ್ಬೇಕು ಅಂತ, ನನ್ನಿಂದ ನಾನು ಉಪಯೋಗ ಆಗ್ಬೇಕಂತ. ಏನ್ ದಾರಿ ಮಧ್ಯದಲ್ಲಿ ಹೋಗ್ತಿದ್ರು ಮಾತಾಡ್ಸಿರಲ್ಲ. ಇವಾಗ ನನ್ನ ಬೆಲೆ ಗೊತ್ತಾಗ್ತೈತಾ ನಿಮ್ಗೆ? ನೋಡ್ರಿ, ನಾನಂತೂ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಕಣಪ್ಪ. ನೀವು ಎಷ್ಟೇ ಬೇಜಾರು ಮಾಡ್ಕೊಳ್ಳಿ, ಎಷ್ಟು ಜನ ಕೈಲಾದ್ರೂ ಹೇಳಿಸ್ರಿ, ನನ್ನ ಪಾಲಿಗೆ ಏನು ಬಂದೈತು ಅದನ್ನ ನಾನು ನನ್ನ ಪಾಡಿಗೆ ನಾನು ನೀರು ಬಿಟ್ಕೊಳ್ತಿದ್ದೀನಿ. ಅದೇಂಗೆ ನಿಮಗೆ ಕೊಟ್ಬಿಡಕ್ಕಾಗುತ್ತೆ? ಹೆಂಗೆ ಕೊಟ್ಬಿಡಕ್ಕಾಗುತ್ತೆ ಹೇಳು? ನಾನು ಮಾತ್ರ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಕಣಪ್ಪ. ದಯವಿಟ್ಟು ನನಗೆ ಹಿಂಸೆ ಮಾಡಕ್ ಬರಬೇಡ ನೀನು. ನೋಡು, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿರೋನಿಗೆ ಬಂದು ಹಿಂಗೆ ದಾರಿ ಮಧ್ಯದಲ್ಲಿ ನಿನ್ಕೊಂಡು ಅದು ಇದು ಅಂತ ಕೇಳಿ ತಿರ್ಗಾ ಹಳೆದೆಲ್ಲ ನೆನಪು ಮಾಡಿ ನನಗೆ ಕೋಪ ಬರ್ಸ್ಬಿಡ್ರಿ. ನಿನ್ನ ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಿ. ನಿಮ್ಮ ಪಾಡಿಗೆ ನೀವು ಹೋಗ್ಬಿಡ್ರಿ ಇಲ್ಲಿ. ದೊಡ್ಡದಾಗಿ ಬೇರೆ ಬರಬೇಡ್ರಿ ಇಲ್ಲಿ. ನಾನು ಮೊದಲೇ ನಿಮ್ಮ ಜೊತೆ ಒಳ್ಳೆಯವನಾಗ್ಬಿಟ್ಟು ನಿಮ್ಮ ಸಾಹಸ ಮಾಡಿಬಿಟ್ಟು ಅನುಭವಿಸಿರೋದೇ ಸಾಕು. ಇನ್ಮೇಲಿಂದ ನಾನು ಬುದ್ಧಿ ಕಲ್ತ್ಬಿಟ್ಟಿದ್ದೀನಿ. ನನಗೆ ಯಾರ್ಯಾರ ಹತ್ರ ಹೆಂಗೆ ಇರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಾಗೈತೆ. ನೀನು ಹೇಳಿದ ತಕ್ಷಣ, ನೀನು ಬಂದು ಮಾತಾಡಿದ ತಕ್ಷಣ ನಾನು ಒಪ್ಕೊಂಡ್ಬಿಡ್ತೀನಿ ಅಂದ್ಕೊಂಡಿದ್ಯಾ? ಇವೆಲ್ಲ ಆಗ್ದಲ್ಲೇ ಇರೋ ಕೆಲಸ. ಹೋಗು, ಅದೇನು ಕೆಲಸ ಆಯ್ತಾ ಮಾಡ್ಕೋಬೋಗು. ಚಿಕ್ಕಪ್ಪ, ನನ್ನ ಮಾತು ಕೇಳಿ ಚಿಕ್ಕಪ್ಪ. ಕುಮಾರಣ್ಣ, ಸುಮ್ಮಕ್ ಹೋಗ್ಲಾ? ಏನಾರ ಕೆಲಸ ಏನಾರು ಇದ್ರೆ ಮಾಡ್ಕೊ ಹೋಗ್ಲಾ? ಸುಮ್ನೆ ತಲೆ ತಿನ್ಬೇಡ್ರ ಇಲ್ಲಿ ಬಂದ್ಬಿಟ್ಟು ನನಗೆ. ನೋಡ್ದೆಲ್ಲ ಪಾಪ, ನೋಡ್ದೆಲ್ಲ. ಇವನಿಗೆ ಎಷ್ಟು ದುರಾಂಕಾರ ಇರ್ಬೇಕು ಇವನಿಗೆ. ಇವನ ಹತ್ರ ಒಂದ್ ಸ್ವಲ್ಪ ಧರ್ಮ ಅನ್ನೋದೈತೇನೋ, ಅಣ್ತಮ್ಮಂದ್ರ ಒಂದ್ ಸ್ವಲ್ಪ ಕನಿಕರ ಅನ್ನೋದಿಲ್ವೇನೋ. ಕಷ್ಟದಲ್ಲಿ ಆಗಿದ್ದಾರೆ ನಮ್ಮ ಅಣ್ಣಂದ್ರುಗಳು. 3 ಜನ ಸೇರಿಸ್ಬಿಟ್ಟು ಬೋರ್ ಕೊರ್ಸಿದ್ದು. 2 ಬೋರ್ ನಾನೇ ತಗೊಂಡ್ಬಿಟ್ಟಿದೀನಿ. ತೋಟ ಎಲ್ಲ ಒಣಗೋಗ್ಬಿಡುತ್ತೆ, ಇಷ್ಟು ದಿವಸ ಕಷ್ಟಪಟ್ಟು ಇದ್ ಮಾಡಿರೋದು. ತೋಟ ಹೊಲ ಗದ್ದೆ ಎಲ್ಲ ಹಾಳಾಗೋಗ್ಬಿಡುತ್ತೆ, ಏನೋ ಮಾಡ್ಕೊಳ್ಳಿ ಅಂತ ಒಂದ್ ಸ್ವಲ್ಪ ಕನಿಕರ ಅನ್ನೋದೈತೇನೋ ಇವನಿಗೆ. ನಮ್ಗೆ ಸ್ವಂತ ಕೊಟ್ಬಿಡು ಅಂತ ಹೇಳ್ತಿದೀವ. ಈ ಕಷ್ಟ ಕಾಲದಲ್ಲಿ ಒಂದ್ 15-20 ದಿವಸ ಒಂದ್ ಸ್ವಲ್ಪ ನೀರ್ ಬಿಡ್ಕೊಳಕ್ಕೆ ಇದ್ ಕೊಡೋ, ದಾರಿ ಮಾಡ್ಕೊಡೋ ಅಂತ ಹೇಳಿದ್ರೆ ಎಂತ ಕೆಲಸ ಮಾಡ್ಬಿಟ್ಟು ಇವನು ಹೆಂಗ್ ಮಾತಾಡ್ತಿದ್ದಾನೆ ಇವನು. ಯಪ್ಪ ಬಾಳ ಕಲ್ತ್ಬಿಟ್ಟ ನನ್ ಕಳ್ಳ ಪಾಪ. ಇವನು ಬಾಳ ಕಲ್ತ್ಬಿಟ್ಟಿದ್ದಾನೆ. ಇವನಿಗೆ ಜಂಬ ದುರಾಂಕಾರ ಅನ್ನೋದು ಬಾಳ ತುಳುಕ್ತೈತೆ. ಆ ಭಗವಂತ ಇವನಿಗಂತೂ ತಕ್ಪಾಠ ಕಲಿಸ್ತಾನೆ. ಬಾ ಆಯ್ತು. ಬಾರ್ಲಾ ಪಾಪಲೇ, ನೀನ್ ಯಾಕೆ ತಲೆ ಕೆಡ್ಸ್ಕೊಂಡ್ತಿಲ್ಲಲೇ ಕುಮಾರಣ್ಣ? ನಾನ್ ಇದನ್ ಕಣ್ ಬಾರ್ಲಾ, ಬೋರ್ ಕೊರ್ಸಂಗ್ ಕಣ್ ಬಾರೋ. ಅವನೇನು ನೀರ್ ಕೊಡ್ಲಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ ಕಣ, ಬಾ. ನಾನೇ ತಲೆ ಕೆಡ್ಸ್ಕೊಬೇಡ ನೀನು. ಅಪ್ಪಯ್ಯನ ಮುಂದೆ ಏನು ಹೇಳಕ್ ಹೋಗ್ಬೇಡ. ಈಗ ನಿಮ್ಮ ಅಪ್ಪಯ್ಯನ ಮುಂದೆ ಈಗ ನೀರ್ ಬರ್ತಿಲ್ಲ, ಅವ್ನು ಇವನಿಗೆ ಬೇರೆ ಕೇಳು, ಬೋರಜಂಗ್ ಬೇರೆ ಕೇಳಿವು, ಅವ್ರು ಬೇರೆ ಹಂಗು ಹಿಂಗು ಅಂದ್ರು ಅಂತ ಕೇಳಿದ್ರೆ ಇನ್ನೂ ಚಿಂತೆ ಹಾಕೊಂಡ್ಬಿಡ್ತಾನೆ. ಈಗ ಒಂದ್ ಕೆಲಸ ಮಾಡು, ಯಾರ ಮುಂದೆನೂ ಏನು ಬಾಯ್ ಬಿಡಕ್ಕೆ ಹೋಗ್ಬೇಡ. ಪರಮೇಶಿಗೆ ಹೇಳು. ಆ ಪರಮೇಶಿಗೆ ಬಂದ್ಬಿಟ್ಟು ಪಾಯಿಂಟ್ ಎಲ್ಲ ಮಾಡಿಸ್ಬಿಟ್ಟು ಮುಲಾಜಿಲ್ದಂಗೆ ಬೋರ್ ಕೊರ್ಸ್ಬಿಟ್ಟು ನೀರ್ ಎತ್ ಬಿಡೋಣಂತೆ. ಅದಕ್ಕೇನಂತೆ, ನೀನ್ ತಲೆ ಕೆಡಿಸ್ಕೋಬೇಡ. ಭಗವಂತ ನಮ್ಗೆ ನಿಯತ್ತಾಗಿರೋರಿಗೆ ಯಾವತ್ತೂ ಕೂಡ ಮೋಸ ಮಾಡಲ್ಲ. ಬೋರ್ ಕೊರ್ಸ್ಬಿಡಂಕಲ್ಲ ಪಾಪಲೇ. ಇವನ್ ಮೇಲೆ ನಾವು ಬಿಟ್ಕೊಂಡ್ ಕೂತ್ಕೊಂಡ್ರೆ ಇವನು ಮಾಡಲ್ಲ ಕಣ. ಇವ್ನ್ ನೀರ್ ಕೊಡಲ್ಲ, ನಮ್ಗೆ ಚೆನ್ನಾಗ್ ಗೊತ್ತಾಗೋಯ್ತು. ನಡಿ, ಇವನ್ ಎಷ್ಟು ನಮಗ್ ಮೋಸ ಮಾಡ್ನೋ, ಇವನ್ ಹೆಂಗ್ ಇವಾಗ ಹೋದ್ನೋ, ಇದೇ ಚಾಲೆಂಜ್ ಮೇಲೆ ಬೋರ್ ಕೊರ್ಸ್ಬಿಟ್ಟು ಅವನ್ ಮುಂದೆನೆ ನೀರ್ ಎತ್ತಿ ನಾನು ತೋಟಕ್ಕೆಲ್ಲ ನೀರ್ ಬಿಡ್ಲಿಲ್ಲ ಅಂದ್ರೆ
ನನ್ನ ಹೆಸರು ಸಾವ್ಕಾರನೇ ಅಂತ ಕರಿಬಾರ್ದು ಈ ಊರಲ್ಲಿ ಇನ್ನೊಂದ್ ದಿವಸ ಹಂಗ್ ಮಾಡ್ತೀನಿ ಬಾರ್ಲಾ. ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಈಗಳಲ್ಲೇ ಪಾಪ ಕುಮಾರಣ್ಣ, ನಿಮ್ಮ ಅಪ್ಪನ ಮುಂದೆ ಏನು ಹೇಳಕ್ ಹೋಗ್ಬೇಡ, ಬೋರ್ ಕೊರ್ಸ್ತೀವಿ ಅಂತಾನೆ. ನೀರ್ ಸಿಕ್ಕಾದ್ಮೇಲೆ ಹೇಳೋಣ, ಅಲ್ಲಿವರೆಗೂ ನಿಮ್ಮ ಅಪ್ಪಂಗೆ ಗೊತ್ತೇ ಆಗ್ಬಾರ್ದು, ಆಯ್ತಾ? ನಡಿ, ನಾನು ಇದೀನ್ ಕಣ್ ನಡಿಯ, ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನ್ ಇರೋವರೆಗೂ ಯಾಕ್ಲ ಮಗ ಯೋಚನೆ ಮಾಡ್ತೀಯ ನೀನು? ನಡಿಯ ಇಂಥವ್ರೆಲ್ಲ ಬಾಳ ಜನ ನನ್ನ ಮುಂದೆ ನನ್ಗೆಲ್ಲ ಎದುರಿಸಿ ಹೋಗ್ಬಿಟ್ರು. ಏನ ತಮ್ಮ ಅನ್ನೋ ಒಂದು ಅನುಮತಿಯಿಂದ ಕೇಳದೆ ಆಟಯ, ಇವನ್ ಬುದ್ಧಿ ಏನಂತ ನನಗ್ ಗೊತ್ತಾಗ್ಬೇಕಲ್ಲ. ಅದಕ್ಕೆ ಮುಂದೆ ಐತೆ ಭಗವಂತ ಇವತ್ ನನಗ್ ಕಷ್ಟ ಕೊಟ್ಟಿರೋದು ಅವನಿಗೂ ಒಂದಲ್ಲ ಒಂದ್ ದಿವಸ ಕೊಡ್ತಾನೆ. ಅವತ್ತೈತೆ ಕಣ್ ನಡಿ, ಏನು ಯೋಚನೆ ಮಾಡ್ಬೇಡ ನೀನು. ಸರಿ ಕಣ್ ದೊಡ್ಡಪ್ಪ, ಆಯ್ತು. ನೀನ್ ಹೆಂಗ್ ಹೇಳ್ತೀಯೋ ಹಂಗೆ ಮಾಡಂಕಣ್ ಹೇಳ ದೊಡ್ಡಪ್ಪ. ನನ್ಗೂ ಚಾಲೆಂಜ್ ಅಂತ ಉಟ್ಬಿಟ್ಟೈತ್ ಕಣ್ ದೊಡ್ಡಪ್ಪ. ಬೋರಲ್ಲಿ ನೀರ್ ಕಡಿಮೆ ಆದ್ರೂ ನೀರ್ ನಿಂತೋದ್ರು ಏನ್ ಪರವಾಗಿಲ್ಲ, ಇನ್ನೊಂದ್ ಬೋರ್ ಕೊರ್ಸ ಬಿಡ್ಬೇಕು ಕಣ್ ದೊಡ್ಡಪ್ಪ. ಹೆಂಗೆ ಹೇಳ್ಬಿಟ್ರು ನೋಡು ದೊಡ್ಡಪ್ಪ. ತಮ್ಮಂದ್ರು ಅಣ್ಣಂದ್ರು ಅನ್ನೋ ಒಂದು ಪ್ರೀತಿ ಬೆಲೆ ಅನ್ನೋದು ಐತಾ ಇವರಿಗೆ? ಎಷ್ಟು ಕೆಟ್ಟವ್ರು ಆಗ್ಬಿಟ್ಟಿದಾರೆ ದೊಡ್ಡಪ್ಪ ಇವ್ರು. ಇವ್ರಿಗೆ ಒಂದು ಈಟಾದ್ರೂ ಮಾನವೀಯತೆ ಅನ್ನೋದೇ ಇಲ್ವಲ್ಲ ದೊಡ್ಡಪ್ಪ. ಹಿಂಗಾಗ್ಬಿಟ್ಟಿದಾರೆ ಇವ್ರು. ನಡಿ ದೊಡ್ಡಪ್ಪ, ಆಯ್ತು. ತಲೆ ಯಾಕೆ ಕೆಡಿಸ್ಕೊಂಡ್ ನಡೀರಿ. ನೋಡ್ಲಾ ಪಾಪ ಕುಮಾರಣ್ಣ, ಈ ಜಾಗ ಮಾತ್ರ ಬೋರ್ ಕೊರ್ಸೋದಕ್ಕೆ ಮಾಡಿಸ್ದಂಗ ಐತ್ ಕಳ್ಳಿ, ಸರಿನಾ? 4.5 ಎಕರೆ ಐತೆ ಈ ಹೊಲ. ಅವ್ನು ನಿಮ್ಮ ಚಿಕ್ಕಪ್ಪ ಇದ್ದಾನ, ಅವ್ನು ಯಾರು, ಅವ್ನು ಬೋರಣ್ಣ, ಅವನು ಈ ಕಡೆ ಪಾಲ್ ಮಾಡ್ಕೊಂಡ. ಈ ಪೂರ 4.5 ಎಕರೆ ಮಾತ್ರ ನಮ್ದೇ ಐತೆ. ಇಲ್ಲ ನೆನೆ ಬೋರ್ ಕೊಡ್ಸೋಣ ಕಳ್ಳ, ಒಳ್ಳೆ ಪಾಯಿಂಟ್ ಆಗ್ಬೋದು ಅಂದ್ಕೊಂಡಿದೀನಿ ದೇವ್ರ ದಯದಿಂದ. ಈಗ ಒಂದ್ ಕೆಲಸ ಮಾಡು, ಸದ್ಯಕ್ಕೆ ಈಗ ಬೋರ್ ಕೊರ್ಸೋವರೆಗೂ ಯಾರಿಗೂ ಗೊತ್ತಾಗದ್ ಬೇಡ ವಿಷಯ. ನಮ್ ಇವನಿಗೆ ಮಾತ್ರ ಗೊತ್ತಾಗ್ಲಿ, ಪರಮೇಶಿಗೆ ಮಾತ್ರ ಗೊತ್ತಾಗ್ಲಿ. ಪರಮೇಶನ್ ಕರ್ಕೊಂಬಂದ್ಬಿಟ್ಟು ನಾನು ಹೇಳ್ದೆ ಅಂತ ಹೇಳ್ಬಿಟ್ಟು ಬಂದು ಪಾಯಿಂಟ್ ಮಾಡ್ಸೋಣ. ಈಗ ಅರ್ಜೆಂಟ್ ಆಗಿ ಫೋನ್ ಮಾಡ್ತೀಯ, ಎಲ್ಲಿದ್ದಾನಂತ ಕೇಳ್ತೀಯ ಒಂದ್ ಮಾತು. ಅವ್ನಿಗೆ ಕರ್ಕೊಂಬಂದ್ಬಿಟ್ಟು ಪಾಯಿಂಟ್ ಮಾಡಿಸ್ಬಿಟ್ರೆ ಅತ್ಲಾಗಿ ನಮ್ಗೆಲ್ಲಾ ಕಡೆಯಿಂದ ಸರಿ ಆಗೋಗ್ಬಿಡುತ್ತೆ. ಬೇಕಾದ್ರೆ ಆದ್ರೆ ಇನ್ನು 11 ಗಂಟೆ, ಇವಾಗ ಬೆಳಗಿನ ಜಾವ 11 ಗಂಟೆ. ಈಗ ಪರಮೇಶಿ ಇದ್ರೆ ಪಾಯಿಂಟ್ ಮಾಡ್ಬಿಟ್ರೆ ಅತ್ಲಾಗಿ ಬೋರ್ನವ್ರಿಗೆ ಫೋನ್ ಮಾಡ್ಬಿಟ್ಟು ಮಧ್ಯಾಹ್ನ ಅಷ್ಟೊತ್ತಿಗೆ ಕರ್ದೇ ಬಿಡೋಣ ಅತ್ಲಾಗಿ. ಬೋರ್ ಕೊಡ್ಸೇ ಬಿಡೋಣ. ಆದ್ರೆ ಇವತ್ ಸಾಯಂಕಾಲ ಅಷ್ಟೊತ್ತಿಗೆ ನೀರು ಸಿಕ್ಕಿರೆ, ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನೀರ್ ಎತ್ಬಿಟ್ಟು ನಾನು ತೋಟಕ್ಕೆ ನೀರ್ ಬಿಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಸಾವ್ಕಾರನೇ ಅಲ್ಲ ಕಳ್ಳ. ನನ್ನ ತಮ್ಮ ನನ್ ಮೇಲೆ ಚಾಲೆಂಜ್ ಮಾಡೋಗ್ತಾನೆ. ಏನೋ ಅನುಮತಿಯಿಂದ ಒಳ್ಳೆಯವ್ರಂತ ಕೇಳಕ್ ಹೋದ್ರೆ, ನನ್ನ ತಮ್ಮ ಅಂತ ಕೇಳಕ್ ಹೋದ್ರೆ ಹಿಂಗ ಮಾತಾಡೋದವನು. ನಾನಿನ್ನು ಏನಂತ ಗೊತ್ತಿಲ್ಲ ಅವನಿಗೆ. ಇರ್ಲಿ ನೋಡೋಣ, ಫೋನ್ ಮಾಡುವ ಪರಮೇಶ್ವರನಿಗೆ ಎಲ್ಲಿದಾನಂತ. ಸರಿ ದೊಡ್ಡಪ್ಪ, ಆಯ್ತು. ನೀನ್ ಹೆಂಗ್ ಹೇಳ್ತೀಯೋ ಹಂಗೆ ಕಣ್ ದೊಡ್ಡಪ್ಪ. ಈಗ ಸದ್ಯಕ್ಕೆ ಯಾರ ಮುಂದೆನು ಏನ್ ಬಾಯ್ ಬಿಡಲ್ಲ. ಯಾಕಂದ್ರೆ ಈಗ ಅಪ್ಪಂಗ್ ಗೊತ್ತಾಗ್ಬಿಟ್ರೆ ಬೇಜಾರ್ ಮಾಡ್ಕೊಳ್ತಾರೆ. ಏನು ಹೇಳೋದ್ ಬೇಡ. ಏನಿದ್ರು ಬೋರಲ್ಲಿ ನೀರ್ ಎತ್ತಾದ್ಮೇಲೆ ನೀನು ಹೇಳೋಣ. ಅಲ್ಲಿವರೆಗೂ ಬಾಯ್ ಬಿಟ್ಟು ಹೇಳೋದೇನೋ ಬೇಡ ಕಣ್ ದೊಡ್ಡಪ್ಪ, ಅಲ್ವಾ? ಸರಿ ಕಣ್ಲಪ್ಪ, ಆಯ್ತು. ನಾನು ಹೇಳಿದ್ದೆಲ್ಲ ಕೆಲಸಗಳೆಲ್ಲ ಕರೆಕ್ಟಾಗಿ ಮಾಡು. ಈಗ ನಡಿ, ನೀನು ಒಬ್ನೇ ಬರೋದ್ ಬೇಡ. ಅವನು ಪರಮೇಶಿ ಎಲ್ಲಿ ಇರ್ತಾನೋ ಏನೋ, ಅವನ ಹತ್ರ ಇರೋ ವಿಚಾರನ ಎಲ್ಲ ಹೇಳ್ಬಿಟ್ಟು ಕರೆಕ್ಟಾಗಿ ಬೇಗ ಪಾಯಿಂಟ್ ಮಾಡ್ಕೊಡ್ಬೇಕು ಕಣಪ್ಪ. ಮಾತ್ರ ನಮಗ್ ನೀರ್ ಸಿಗ್ಲೇಬೇಕು. ನಮ್ ಪರಿಸ್ಥಿತಿ ಹಿಂಗೈತೆ. ಇಷ್ಟೊಂದ್ ಎಕರೆ ಹೊಲ ತೋಟ ಗದ್ದೆ ಎಲ್ಲ ಇಷ್ಟು ದಿವಸ ಕಷ್ಟಪಟ್ಟು ಮಾಡಿದ್ದು ಮತ್ತೆ ಕೈಗೆ ಸಿಗ್ದಂಗೆ ಎಲ್ಲಾ ಕಳ್ಕೊಂಡ್ಬಿಡ್ತೀವಿ. ಮತ್ತೆ ಮಳೆ ನೋಡಿರಿ ಹಿಂಗ ಆಗ್ತೈತೆ. ನಮಗ್ ನೀರಿನ ಅವಶ್ಯಕತೆ ಬಾಳ ಐತೆ ಕಣಪ್ಪ. ನಿನ್ ಕೈ ಮುಗಿದ್ ಕೇಳ್ಕೊಂತೀವಿ. ಇದೊಂದ್ಸಲಿ ಏನಾದ್ರೂ ಒಂದ್ ಮಾಡ್ಬಿಡಪ್ಪ ನೀರ್ ಸಿಕ್ಕಂಗೆ ಅಂತ ಹೇಳಿ. ಹೆಂಗಾತ್ಲಗಿ ಏನೋ ಒಂದ್ ಮಾಡದಂತೆ. ನಡಿ ಹೋಗೋಣ. ಇಲ್ಲಿ ಕೂತ್ಕೊಂಡ್ರೆ ಇಲ್ಲಿ ನಿಂತ್ಕೊಂಡ್ರೆ ಕೆಲ್ಸ ಆಗಲ್ಲ. ನಡಿ ಮಗ, ಬೇಗ.